ಒಂದು ಕಾಲದಲ್ಲಿ ಭಾರತದಲ್ಲಿ ವಿಕ್ರಮ ಬುದ್ಧಿವಂತ ಮಹಾರಾಜನಿದ್ದನು. ಅವನು ಪ್ರಜೆಗಳ ಕಲ್ಯಾಣಕ್ಕಾಗಿ ಪ್ರತಿದಿನ ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದ. ರಾಜನಿಗೆ ನ್ಯಾಯದ ಪ್ರತಿ ವಿಷಯ ಮಹತ್ವವಾಗಿತ್ತು. ಒಂದು ದಿನ 2 ರೈತರು ರಾಜದರ್ಶನಕ್ಕೆ ಬಂದು ಭೂಮಿ ಕುರಿತಾಗಿ ಜಗಳವಾಡಿದರು. ಇಬ್ಬರೂ ಒಂದು ಜಮೀನಿಗೆ ಹಕ್ಕುದಾರರಂತೂ ತಾವು ಎನ್ನಿದರು. ಮಹಾರಾಜನು ಇಬ್ಬರ ಮಾತು ಶಾಂತವಾಗಿ ಕೇಳಿದ. ನಂತರ ಒಂದು ಉಪಾಯ ಮಾಡಿಕೊಂಡ. ಅವರು ಜಗಳವಾಡಿದ ಭೂಮಿಯಲ್ಲಿ ಬಿತ್ತನೆ ಮಾಡಿಸಿ 2 ತಿಂಗಳು ಕಾಯಲು ಸೂಚಿಸಿದ. 2 ತಿಂಗಳ ನಂತರ ಆ ಜಮೀನಿನಲ್ಲಿ ಉತ್ತಮ ಬೆಳೆ ಬೆಳೆಯಿತು. ಆದರೆ ಒಬ್ಬ ರೈತ ಮಾತ್ರ ದಿನವೂ ಜಮೀನಿಗೆ ಬಂದು ನೋಡುತ್ತಿದ್ದ, ಇನ್ನೊಬ್ಬನು ಕಡೆಗಣಿಸಿದ್ದ. ಮಹಾರಾಜನು ಹೇಳಿದ, ಈ ಜಮೀನಿಗೆ ನಿಜವಾದ ಪ್ರೀತಿ ಇರುವವನು ಮೊದಲ ರೈತ. ಅವನು ಜಮೀನಿಗೆ ಸೇವೆ ಮಾಡಿದ್ದಾನೆ, ಆದ್ದರಿಂದ ಅವನಿಗೆ ಹಕ್ಕು. ಎಲ್ಲ ಜನ ಮಹಾರಾಜನ ನ್ಯಾಯಬುದ್ಧಿಗೆ ಚಪ್ಪಾಳೆ ತಟ್ಟಿದರು. ರೈತನು ಧನ್ಯನಾದನು. ಈ ಕತೆ ರಾಜನ ನ್ಯಾಯಮೂರ್ತಿಯನ್ನು ಮತ್ತು ತಾಳ್ಮೆಯ ಮಹತ್ವವನ್ನು ತೋರಿಸುತ್ತದೆ. ಪ್ರತಿ ವಿಚಾರವನ್ನು ಶಾಂತವಾಗಿ ಆಲಿಸಿ ನ್ಯಾಯ ತೀರ್ಮಾನ ಮಾಡುವುದು ರಾಜನ ದೊಡ್ಡ ಗುಣ.